ಪ್ರಿಯಾ ಮಾಡಿರುವ ಕಥೆಗಳಿಗೆ ಸ್ವಾಗತ. ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹೊಸದಾಗಿ ನೋಡುವವರು ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ಡಾಕ್ಟರ್ ಹೇಳಿಲ್ಲ ಅದೆಂತದ ಎಣ್ಣೆ ಕೊಟ್ಟಾರಲ್ಲ ಅದನ್ನ ಹಚ್ಚಿದ ಮೇಲೆ ದಿನ ಒಂದ್ ತಾಸು ಹಪ್ಪಳ ಸಂಡಿಗೆ ಒಣಾಕ್ತಾರಲ್ಲ ಹಂಗ ಬಿಸಿಲಿಗೆ ಒಣಾಕ್ಬೇಕಂತ ನಿನ್ನ ಗೊತ್ತನ. ಹಂಗ ಒಣಗಿಸಿ ಕಳಕಳ ಅನ್ನಂಗ ಅವ್ನ ಒಳಗ್ ಒಯ್ದಂಗ ನಿನ್ನ ಒಣಗಿಂದ ಒಳಗ್ ಒಯ್ಬೇಕಂತೆ. ಅಲ್ಲ ಹಡಿಬಿಟ್ಟಿರ ಅದನ್ನೇನು ಹಪ್ಪಳ ಸಂಡಿಗೆ ಮಾಡಿ ಅನ್ಲೇ ಬಿಸಿಲಿಗೆ ದಿನ ಒಣಾಕಕ. ನನ್ ಕೈ ಕಾಲು ಹೋಗೈತಿ ಅಂತ ಎಷ್ಟು ನಾಟಕ ಮಾಡ್ತೀನಿ ನೀನು. ಮಾಡ ಬರ್ತತಿ, ನನಗೂ ಒಂದ್ ಟೈಮ್ ಬರ್ತತಿ. ಕೈ ಕಾಲು ಸರಿ ಆಗ್ಲಿವ ಅವಾಗ ಐತಿ ಹಡಿಬಿಟ್ಟಿ ನಿನಗ. ಸುಮ್ನಿರು, ನಿನ್ ಮೇಲೆ ಎಸಿಟ್ಟು ಬಂತ ಗೊತ್ತನ ನನಗ. ನನ್ ಮೇಲೆ ಅದಕ್ಕೆ ಎಸಿಟ್ಟು ಮತ್ತಿನ್ನೇನು ನಾನರ ಎಷ್ಟು ದಾಮ್ ಧೂಮ್ ಅಂತೇಳಿ ಗ್ರಾಂಡ್ ಆಗಿ ನಾನು ಕುಬ್ಸ ಮಾಡಿಸ್ಕೋಬೇಕಂತಿದ್ದೆ. 21 ತರ ನಾ ಎಲ್ಲ ಅಡಿಗೆ ಮಾಡಿ ಮುಂದಿಡ್ಬೇಕು, ಹಿಂಗೆಲ್ಲ ಮಾಡಿಸ್ಕೋಬೇಕಂತಿದ್ದೆ. ಈಗ ನೋಡಿ ಎಲ್ಲ ಯಾಕುಟ್ಟೋತು. ನಿಮ್ಮಪ್ಪ ನಿನ್ನ ನನ್ನ ಮಗಳಿಗೆ ಆರಾಮಿಲ್ಲ ಅಂತೇಳಿ ಬೇಜಾರು ಮಾಡ್ಕೊಂಡು ಕುಬ್ಸ ಸಿಂಪಲ್ ಆಗಿ 5 ಮಂದಿ ಆರತಿ ಮಾಡಿ ಮುಗಿಸಿದ್ರೆ ಸಾಕು ಅಂತ ಅದಾರ. ನಂಗೆ ಎಷ್ಟು ಬೇಜಾರಾತ್ ಗೊತ್ತನ. ಮತ್ತೆ ಬಂದವರೆಲ್ಲ ನನ್ನ ಈ ಪರಿಸ್ಥಿತಿ ಒಳಗೆ ನೋಡ್ಬೇಕನ. ನಾ ಹಿಂಗ ಅವ್ರೆಲ್ಲಾರ ಎದುರಿಗೆ ಕೈಕಾಲು ತಿರ್ಕೊಂಡು ಬಿದ್ದಿರ್ಬೇಕು. ನಿಮಗೆ ನಗಕ್ ಬೇಸಕತ್ತನ. ನಾನು ಕುಬ್ಸಾದ್ಮೇಲೆ ಹಿಂಗ ಆಗಿದ್ರಗ ನೋಡತ್ತೆ. ಕುಬ್ಸಕ್ಕಿಂತ ಮುಂಚೆ ಆಗಿ ಹಿಂಗೆ ಇಷ್ಟೆಲ್ಲ ಆಗ್ಬಿಡುತ್ತೆ. ಅಡ್ಬಿಟ್ಟಿ ನಿನಗೆ ಹಿಂಗ ಆಗಬಾರ್ದಾಗಿತ್ತತ್ತಿ ಅಂತ ನಿನ್ ಬಾಯಾಗ ಬರುವಲ್ತ. ನಿನ್ ಬಾಯಿ ಸೇದಕ್ಕ ಕುಬ್ಸ ಆದ್ಮೇಲೆ ಆಗ್ಬೇಕಿತ್ತಂತೆ. ಬಾ ನಾನು ಒಳಗೆ ಕರ್ಕೊಂಡ ಬಾ. ಅಯ್ಯೋ ಅತ್ತಿ, ನೀನ್ ಹಗರ್ ಬೆಂಡದಿ ಅಂತ ಮಾಡಿಯ ಒಂದು ಕ್ವಿಂಟಲ್ ಅದಿ. ನಿನ್ನ ಎತ್ಕೊಂಡ ಒಳಗೆ ಹಾಕಕ್ ನನಗೆ ಹಾಕತ್ತೆ, ಇಲ್ಲೇ ಹೆರಿಗೆ ಹಾಕತ್ ನನಗೆ. ಮತ್ತ ನಾ ಹೊಟ್ಟಿನೇದೇನತ್ತಿ. ಹೊಟ್ಟಾಗ ನನ್ನ ಪಾಪು ಮತ್ತ ಆಮೇಲೆ ಏನಿಲ್ಲ ವಿಲಿ 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 ಅಂತ ಒದ್ದಾಡ್ತತಿ. ಅದಕ್ಕೆ ನಂಗೆ ಎತ್ತಕ್ಕಾಗಲ್ಲಪ್ಪ. ತಡಿ ಪಾಪಕ್ಕಿ ಹೇಳ್ತೀನಿ ತಡಿ. ರತ್ನ ಒಂದಿಟ್ಟು ಬಾರನ ಮತ್ತಿ ರಟ್ಟಿ ಹಿಡ್ದು ತಗೊಂಡೋಗಿ ಪಲ್ಲಂಗ ಮ್ಯಾಗ ಹಾಕ್ಬಾ. ಹೊಡಿ ಬಿಟ್ಟಿ ಮರ್ಯಾದಿಲ್ಲ ಅಂದ್ಲೆ ನನಗ. ಈತತ್ತಿ ಸುಮ್ಮನೆ ಇರತ್ತೆ. ಮರ್ಯಾದೆಯಿಂದ ನಮ್ಮ ಅತ್ತಿನ ಚಂದಾಗಿ ತಗೊಂಡೋಗಿ ಪಲ್ಲಂಗ ಮ್ಯಾಗ ಹಾಕುವ ರತ್ನ. ಹ್ಞೂ ಅಕ್ಕ, ಹಾಕ್ತೀನಿ. ಆದರೂ ಪಾಪ ಅಕ್ಕವ್ರಿಗೆ ಹಿಂಗಾಗಬಾರ್ದಾಗಿತ್ತು. ಅಯ್ಯೋ ನೋಡಿದ್ರೆ ಬೋ ಸಂಕಟ ಆಗ್ತದೆ. ಅಲ್ಲ ಹೊಟ್ಟೆಗೆಲ್ಲ ಖಾರ ಕಲಿಸ್ದಂಗೆ ಆಗ್ತದಲ್ಲಕ್ಕ. ಹಿಂಗಾಯ್ತಾ ಡಾಕ್ಟ್ರು ಯಾವಾಗಾರ ಮಾಯ್ತೀರಿ ಅಂತ ಹೇಳೋರೆ. ಪಾಪ ಮನೆ ತುಂಬ ಸಂದಾಗ ಓಡಾಡ್ಕೊಂಡಿದ್ರಿ, ಆದರೆ ಹಿಂಗಾಗ್ಬಿಡ್ತಲ್ಲಕ್ಕ. ಈ ಕಾಲು ಕೈ ನೆಟ್ಗಾಗಕ್ಕೆ ಯೋಚ್ ದಿನ ಬೇಕಂತೆ. ಆದರೂ ಯೋನೇ ಅನ್ನಿ ಒಳ್ಳೋರ್ಗೆ ಕಾಲ ಇಲ್ಲ ಬಿಡಿ. ಅಯ್ಯ ಒಳ್ಳೆರಿ ಕಾಲ ಐತೆ, ಯಾಕಿಲ್ಲ? ಕಾಲು ಐತಿ, ಕೈ ಐತಿ. ನೀನು ನಿಂತಿ, ನಾನು ನಿಂತಾನೆ. ಪಾಪ ನಮ್ಮ ಅತ್ತಿಗೆ ಹಿಂಗಾಗಿರೋದು. ಅಯ್ಯೋ ಮಂಗಳಕ್ಕ, ನಾ ಹೇಳಿದ್ದು ಒಳ್ಳೆಯವ್ರಿಗೆ ಕಾಲ ಇಲ್ಲ ಅಂತ. ನೀವು ಕಾಲಿಲ್ಲ ಅನ್ಕೊಂಡ್ರಿ. ಆಯಾ ಕಾಲ ಕೈಯ ಬಿಡು ಓಲತ್ತಾಗ. ಒಳ್ಳೆಯವ್ರಿಗೆ ಕಾಲು ಕೈ ಎಲ್ಲ ಐತಿ ಅಂದೆ ಓಲ್ ಬಿಡು. ಪಾಪ ನಮ್ಮ ಅತ್ತಿನ ಎತ್ಕೊಂಡು ಬರ ರಟ್ಟೆ ಕೈ ಹಾಕಿ ಬಿಸಿಲ ಎಟ್ಟ ಒಣಗ್ಬೇಕು. ಮತ್ತೆ ಕರ್ಗಾದಿತ್ತು ನಮ್ಮ ಅತ್ತಿ. ಹಡಿಬಿಟ್ಟಿ ನಾನು ಹೋಗಿ ಕೆಲಸಕ್ಕೆ ಕಡೆ ಸೇವೆ ಮಾಡಿಸ್ಕೋಬೇಕನ. ಅದು ಈಕಿ ಕಡೆ ಇಷ್ಟತನ ಪೈಕೇನಿ ಬಚ್ಚಲ ಎಲ್ಲ ತಿಕ್ಕಿ ಕಸ ಹೊಡೆದು ಕಾಲು ಒರೆಸಿ ಅರ್ಬಿ ಬಾಂಡೆ ಮಾಡಕತ್ತಾಳ. ಈಕಿ ಕಡೆ ನಾನು ಮೈ ಕೈ ಮುಟ್ಟಿಸ್ಕೋಬೇಕನ. ಆಗಲ್ಲ, ಯಶೋದನ್ ಕರಿ ಈಕಿನ. ಅಯ್ಯೋ ಅಲ್ಲ ಅತ್ತಿ, ಯಶೋದಕ್ಕನೇ ಬಂದು ನಿನ್ನ ಒಳಗ ಹೊರಗ ಹಾಕ್ಬೇಕು ಅಂದ್ರೆ ಈ ಜಲಮ್ದಾಗ ನೀ ಇಲ್ಲೇ ಬಿದ್ದಿರ್ತಿ ಬಿಡು. ಯಾಕ್ಲೆ ಮತ್ತಿನೇನು ಯಶೋದಕ್ಕ ಎಲ್ಲದಾಳ ಮನ್ಯಾಗ? ಅಯ್ಯ ನಿಂಗೆ ಹಿಂಗಾಗಿದ್ದೊಂದೇ ಸೊನ್ನಿ. ಹೋಗಿ 3 ದಿನ ಆತು, ಇನ್ನ ಬಂದಿಲ್ಲ. ಅಯ್ಯೋ ಯಶೋದಮ್ಮ ಇಲ್ಲ ಅಂದರೆ ನಾನು ಇಲ್ಲಿ ಕ್ಯಾಮೆ ಮಾಡಕ್ಕಿಲ್ಲ. ನಂಗೆ ಯಶೋದಮ್ಮ ಬೇಕು. ಯಶೋದಮ್ಮ ಎಲ್ಲಿರ್ತಾರೋ ಅಲ್ಲೇ ಇರೋದು ಆಟೆಯ. ಅಯ್ಯ ಹಂಗೆ ಮಾಡಬೇಡ ರತ್ನ. ನಾ ಇಲ್ಲೇ ನನಗೂ ಕೆಲಸ ಭಾಳ ಆಕತೆ. ಅಯ್ಯ ಮಂಗಳಕ್ಕ, ತೆಗಿರಿ ಮತ್ತೆ. ಆಗೋದಿಲ್ಲಪ್ಪ ನನಗೆ. ಯಶೋದಮ್ಮ ಇದ್ರೆ ಮಾಡ್ತೀನಿ, ಇಲ್ಲಾಂದ್ರೆ ಆಗಕ್ಕಿಲ್ಲ. ಮಂಗಳಮ್ಮ ಬೇಜಾರಾಗ್ಬೇಡಿ, ನೀವು ಸ್ಯಾನೆ ಒಳ್ಳೆಯವ್ರೆ. ಆದರೆ ಯಶೋದಮ್ಮ ಇದ್ರೆ ನಂಗೊಂಥರ ಪ್ರೀತಿ ಅನ್ಕೊಳ್ಳಿ. ಯಶೋದಮ್ಮ ಇಲ್ಲಾಂದ್ರೆ ನಂಗೆ ಇಲ್ಲಿ ಕ್ಯಾಮೆ ಮಾಡಕ್ಕೆ ಮನಸ್ಸೇ ಆಗಕ್ಕಿಲ್ಲ. ಅತ್ತಿ ನೋಡಲ್ಲ ಆಗಂಗಿಲ್ಲ ಅನ್ನಕತ್ತಾಳಕಿ. ಆಕೆ ಏನಾದ್ರು ಕೆಲಸ ಬಿಟ್ಟೋದ್ರ ನನ್ನ ಕಡೆನೂ ಆಗುದಿಲ್ಲ. ಮತ್ತೆ ಎಲ್ಲ ಎಲ್ಲಿಂದ ಮಾಡಲಿ ನಾನು ಮನೆ ಕೆಲಸನೂ ಇದನ್ನ. ನಾನು ನಮ್ಮ ಅವನ ಮನೆಗೆ ಹೋಗ್ತೀನಿ. ಆತ ನೀನು ನಿಮ್ಮ ಅವನ ಮನೆಗೆ ಹೋಗು, ನಾನು ನಮ್ಮ ಅವನ ಮನೆಗೆ ಹೋಗ್ತೀನಿ. ಅಲ್ಲ ಅತ್ತಿ ಒಟ್ಟು ನನ್ನ ಬೆನ್ ಬಿಡಲ್ಲ ಅಂತ ಆತು. ಅಲ್ಲ ನಿಮ್ಮವು ಬೇರೆ ನಮ್ಮವು ಬೇರೆ, ನೀ ಎಲ್ಲ ಒಂದ ಕಡೆ ಅದಾರ ಅವ್ರು. ನೋಡು ನನ್ಗದೆಲ್ಲ ಗೊತ್ತಿಲ್ಲ, ನನ್ನ ಕೈಲೂ ಆಗಲ್ಲ. ಒಬ್ಬಕ್ಕೆ ಏನ್ ಮಾಡ್ಲಿ ನಾನಾರ? ಆಳ ದೇವ್ರ ತಗ. ಅಲ್ಲ ಕೈ ಕಾಲು ಹೋಗ್ಸೋ ಬದ್ಲಿ ಬಾಯಿನಾರ ಹೋಗ್ಸಿದ್ರೆ ಬಾಯಾರ ಮುಚ್ಕೊಂಡಿರ್ತಿದ್ದೆ. ಈಗ ಏನೀಗ ರತ್ನಾಗೆ ಒಳಗೆ ಕರ್ಕೊಂಡು ಹೋಗಂದ್ರೆ ಒಕ್ಕಳ. ನಿಮ್ಮ ಮಾವನ ಕರಿಯ ಮಾವ ಇವರು ನಿಂಗಪ್ಪಣ್ಣವ್ರ ಮನೆಗೆ ಮಾತಾಡಕ್ ಹೋಗೈತಂತೆ. ಅಲ್ಲೇನೋ ಅವ್ರು ಯಾರ ಆಯುರ್ವೇದಿಕ್ ಔಷಧ ಕೊಡ್ತಾರಂತೆ. ಅವರು ಹಿಂಗೆಲ್ಲ ತಿಕ್ಕಿ ನರಕ್ಕೆಲ್ಲ ನೆಟ್ಗಂಗೆ ಇಲ್ಲಿ ಎಲ್ಲಂದ್ರೆ ಉಳಿವಿ ಒಳಗೆ ಕೊಡ್ತಾರಂತೆ. ಅದು ಎಂತದ ಅಂದ್ರಪ್ಪ, ನಂಗೆ ಅದು ಅಷ್ಟು ಗೊತ್ತಿಲ್ಲ. ಅಲ್ಲಿ ಅದು ಅಲ್ಲಿ ಕೊಡ್ತಾರಂತೆ, ಅಲ್ಲಿ ಕೇಳ್ಕೊಂಬರಕಂತ ಹೋಗೈತಿ. ಹೌದಾ? ಇವರಿಬ್ರು
ಅಯ್ಯ ನಿನ್ ದೊಡ್ಡ ಮಗ ಎಂಟಿ ಮನಿಗೆ ಹೋಗ್ಯಾನ. ಅವ ಇಲ್ಲಿಲ್ಲೇ ಇನ್ ಸಣ್ಣನ ಅವ ಕೆಲ್ಸಕ್ಕೆ ಹೋಗ್ಯಾನ. ಲೇ ಗಂಡ ಅನ್ನ ಮರ್ಯಾದೆ ಐತಿಲ್ಲ ಲೇ, ಹೋಗ್ಯಾನ ಮಾಡ್ಯಾನ ಅಂತೇಳಿ ಮರ್ಯಾದಿಂದ ನನ್ ಗಂಡ ಕೆಲ್ಸಕ್ಕೆ ಹೋಗ್ಯಾರ ಆತ. ಅತ್ತಿರಂಗೊಂದು ಹಾಡು ಹೇಳ್ಬೇಕಂತ ಹೇಳ. ಹೇಳ್ಬೇಡವ ತಾಯಿ ನೀನು. ಅತ್ತಿ ಅತ್ತಿ ನಿನ್ಗೆ ಹಿಂಗಾಗಿದ್ದಕ್ಕೆ ಚಂದ್ರಕ್ಕ ಅಲ್ಲೇ ಬಾಜು ಮನಿ ರೇವತಿ ಅಕ್ಕಾರ ಮುಂದೆಲ್ಲ ಹೇಳಿ ನಗಾತಿದ್ಲು. ಹಾಡ್ಬಿಟ್ಟೆವ ಆಕೆ ಬೇಕತ್ತಾಗ. ವಾ ಯಶೋದಕ್ಕ ಬಂದ್ರು. ಯಶೋದಕ್ಕ ನೀವು ಇದ್ದಿದ್ದಿಲ್ಲ ಅಂತೇಳಿ ನನ್ಗಿಲ್ಲಿರೋ ಮನ್ಸೆ ಆಯ್ತಿರ್ಲಿಲ್ಲ. ನಾನು ಬಂದ್ಬಿಡೋಣ ಅನ್ಕೊಂಡಿದ್ದೆ, ನೀವು ಬಂದಿದ್ದು ಒಳ್ಳೇದಾಯ್ತು. ಅಯ್ಯೋ ಹೊಸ ಚಸ್ಮಾ ಹಾಕೊಂಡಿರಿ. ಹೂನೆ ಸುಮ್ನಿರ. ಅತ್ತಿಯರ್ ಹೆಂಗದಿರಿ, ಆರಾಮದಿರ? ಅಯ್ಯೋ ಯಶೋದಕ್ಕ ಏನಿದು ಟ್ರಿಪ್ ಹೋಗಿ ಬಂದ್ರ? ಅಲ್ಲ ಅತ್ತಿಗೆ ಹಿಂಗಾಗೈತಿ ಆರಾಮಿಲ್ಲ ಅಂತ ಗೊತ್ತೈತಿ, ಚಸ್ಮಾ ಹಾಕೊಂಡು ನಾಟಕ ಮಾಡಕತ್ತೀಯನ? ಹೌದೌದು, ಅತ್ತಿಗೆ ಆರಾಮಿಲ್ದಾಗ ಸಸಿ ಚಸ್ಮಾ ಹಾಕ್ಕೋಬಾರ್ದು. ಏ ಹಂಗಲ್ಲ ಅತ್ತಿಯರ, ಅದು ಕಣ್ಣು ಯಾಕೋ ನೋವಾದಂಗಾಗಿತ್ತು. ಡಾಕ್ಟ್ರ್ ಕಡೆ ಹೇಳಿ ಮಾಡಿಸ್ಕೊಂಡಿದ್ದು, ಅವರು ಈ ಥರದ್ದು ಮಾಡಿಕೊಟ್ಟಾರೆ. ಇದು ತೆಗಿಸಿ ಬೇರೆ ಮಾಡಿಸ್ಕೊತೀನಿ. ಆದ್ರೂ ಅಕ್ಕ ಅತ್ತಿಗೆ ಆರಾಮಿಲ್ದತ್ನಾಗ ಹೊಟ್ಟೆಗೆ ಬೆಂಕಿ ಬೀಳಂಗ್ ನೀ ಇಂಥ ಚಲೋ ಚಸ್ಮಾ ಹಾಕೊಂಬಂದು ನಿಂದ್ರಬಾರ್ದು. ಅಲ್ಲ ಅತ್ತಿಗೆ ಆರಾಮಿಲ್ದಾಗ ಸಸಿ ಚಸ್ಮಾ ಹಾಕೊಳ್ಳೋದಂದ್ರೆ ಊರನ್ ಮಂದಿ ಏನ್ ಅಂತಾರಂತ ವಿಚಾರ ಮಾಡಿ ಏನಕ್ಕ ನೀನು ಸ್ವಲ್ಪರ ಹೇಳನ್ಗರ ನೋಡೋಣ. ಈ ಸ್ವಲ್ಪ ಬಾಯಿ ಮುಚ್ಚಲೆ ನೋಡು. ನನಗೆ ನೋಡ್ಕೊಳಕ ನೀನೇ ಆಗ್ಬೇಕು, ಯಾಕಂದ್ರೆ ಈಕಿ ಹೋಟೆಲ್ ಅದಾಳ. ಅದು ಅಲ್ಲದೆ ಇನ್ನೂ ಸ್ವಲ್ಪ ದಿನ ಆಕಿ ಅಲ್ಲಿ ಹಡ್ಯಾಕ್ ಹೋಗ್ತಾಳ. ಮತ್ತೆ ಇಲ್ಲಿ ನನ್ನ ನೋಡ್ಕೊಳ್ಳೋರು ಯಾರು? ನೀನೇ ಇರ್ಬೇಕು. ನಾ ಕೆಲಸದ ಕಡೆ ಏನು ಮಾಡಿಸ್ಕೊಳಕಿಲ್ಲ. ಮತ್ತೆ ಈಗ ಹೇಳೇನಿ ಅಲ್ಲ ಅತ್ತಿಯರ, ರತ್ನ ಅದಾಳ, ಎಷ್ಟು ಸಹಾಯ ಮಾಡ್ತಾಳ. ನೀವು ಕೆಲಸದ ಕಡೆ ಏನು ಮಾಡಿಸ್ಕೊಳಲ್ಲ ಅಂತಂದ್ರೆ ಹೆಂಗದು? ಹೌದು, ನಾ ಕೆಲಸದ ಕಡೆ ಏನು ಮಾಡಿಸ್ಕೊಳಕಿಲ್ಲ. ನಾನು ಏನಂತ ತಿಳ್ಕೊಂಡ್ಬಿಟ್ಟಿ ನೀನು? ಇಬ್ರು ಸುಸ್ತಾರಿದ್ದು ಆಕಿ ಬಿಡು ಹೋಟೆಲ್ ಅದಾಳ. ನೀನು ಅತ್ತಿಯರ ನನಗಾಗಲ್ಲಪ್ಪ ನಿಮ್ಮನ್ನ ನೋಡ್ಕೊಳಕ. ನಾ ಈಗ ಹೇಳಕತ್ತೀನಿ ಕೇಳ್ರಿ. ಓಹೋ ಸುಮ್ಮನದೇನೆ ಅಂತ ಬಾಯಿಗೆ ಬಂದಿದ್ದೆ ಮಾತಾಡ್ತೀರಿ. ನನ್ನ ಮನೆ ಒಳಗೆ ನಾ ಹೆಂಗಿದ್ದೆ, ರಾಣಿ ಥರ ಇದ್ದಕ್ಕೆ ಇಲ್ಲಿ ಬಂದು ನಿಮ್ದು ಅದು ಇಂಥ ಟೈಮ್ನಾಗ ನಂಗೆ ಚಾಕ್ರಿ ಮಾಡೋಕ್ಕೆಲ್ಲ ಆಗಲ್ಲಪ್ಪ. ಹೇಳಕತ್ತೇನೆ ಮತ್ತಷ್ಟೇ. ಎಬ್ಸೋದು, ಕುಂದ್ರಸೋದು, ತೊಳ್ಸೋದು, ಬಳಸೋದು, ಟಾಯ್ಲೆಟಿಗೆ ತೊಗೊಂಡೋಗಿ ಬಿಡೋದು, ಕರ್ಕೊಂಬರೋದು ಇವೆಲ್ಲ ನನ್ನ ಕೈಲಿ ಆಗೋದೇ ಇಲ್ಲ. ಅಷ್ಟೇ ಈಗ ಹೇಳೇನೆ ನಾನು. ಗಂಡ ಅದಾರಲ್ಲ ಮಾಡ್ತಾರೆ ತಗೋರಿ ಮಾವಾರ, ನಾನೇ ಮಾಡ್ಬೇಕಂತ ಏನಿಲ್ಲ. ಅಲ್ಲ ಕೆಲವೊಂದು ಕೆಲಸ ಗಂಡ ಮಾಡಕತ್ತೇನ ಹೇಳಂಗಾರ ನೋಡೋಣ. ಹಂಗೆಲ್ಲ ಹೆಣ್ಮಕ್ಳದು ಗಂಡ ಮಕ್ಳು ಮಾಡಕತ್ತೇನ? ಅದಕ್ಕೆ ನಾನೇನು ಮಾಡಲಿ ಅತ್ತಿಯರ? ಹಂಗಂತೇಳಿ ಎಲ್ಲ ಮಾಡೋಕೆ ನನಗಾಗಲ್ಲಪ್ಪ. ನೀವು ಯಾರನ್ನಾರ ಬೇರೆದವ್ರನ್ನ ಬೇಕಾರೆ ನೀವು ರತ್ನನ ಕಡೆ ಮಾಡಿಸ್ಕೊಳ್ಳಲ್ಲ ಅಂದ್ರೆ ಬೇಡ, ಬೇರೆ ಯಾವ್ದಾರ ಕೆಲಸದಕ್ಕಿನ ಹುಡುಕ್ರಿ, ನಿಮ್ದೆಲ್ಲ ಚಾಕ್ರಿ ಮಾಡೋ ಅಂತಕಿನ್ನ. ನಾನು ಇನ್ನೊಬ್ಬಕಿನ ಕೆಲಸದಕ್ಕಿನ ಹುಡುಕ್ಬೇಕಾ? ಅಲ್ಲ ಈಗ ಇದಕ್ಕ ದವಾಖಾನಿಗೆ ಎಷ್ಟು ರೊಕ್ಕ ಖರ್ಚಾಗತ್ತೈತಿ ಅಂತ ಗೊತ್ತಾ ನಿನಗೆ? ಇಷ್ಟು ಖರ್ಚಾಗುವತ್ನಾಗ ಈಗ ಇನ್ನೊಬ್ಬಕಿನ ಕೆಲಸದಕ್ಕಿನ ಇಟ್ಕೊಂಡು ಮಾಡಕತ್ತೇನ? ಹೌದು, ಅದು ಅಲ್ಲದೆ ನಮ್ಮತ್ತಿ ಕಟ್ಟಕ್ಕೆ ಯಾರು ನಿಂದಿರ್ತಾರ ಈ ನಮ್ನಿ ಹೂ ಅಂತ ಒದರ್ತತ್ ನಮ್ಮತ್ತಿ. ಯಾವನ ಕಿತ್ಕೊಂಡು ಓಡಕ್ಕಾರ ಕೆಲಸದವ್ರು ಗೊತ್ತಾನ? ಮಂಗಳ ಸುಮ್ಮನೀರು. ಅಯ್ಯ ಅಮರೇ, ಅವ್ರು ಮಾಡಿಸ್ಕೊಂತೀನಿ ಅಂದ್ರು ನನ್ನ ಕೈಲಾಗೋದಿಲ್ಲ ಮಾಡೋಕ್ಕೆ. ಅಲ್ಲ ನಾನು ಬಂದಿದ್ದು ಕಸ ಹೊಡೆದು ಕಾಲು ಒರೆಸಿ ಬಾಂಡೆ ತೊಳ್ಯಾಕೆ ಅಂತ. ಮನ್ಸರು ಸೇವೆ ಮಾಡ್ತೀನಿ ಅಂತ ನನಗೆ ಹೇಳಿರಲಿಲ್ಲ. ನಂಗೆ ಅವೆಲ್ಲ ಮಾಡೋಕ್ಕಾಗೋದಿಲ್ಲ ಮರೆ. ನೀವು ಬೇಕು ಅಂದರೆ ಇಲ್ಲಿ ಮಾಡ್ತೀನಿ, ಇಲ್ಲಾಂದರೆ ನನಗೆ ಈ ಮನೆಗೆ ಕೆಲಸನೂ ಬೇಡ ಏನೂ ಬೇಡ, ನಾವು ಹೋಯ್ತೀನಿ. ಇಲ್ಲ ರತ್ನ, ನಿನ್ನ ಕಡೆ ಏನು ಮಾಡ್ಸಲ್ಲ ತಗೋ. ಮತ್ತೆ ನನಗೂ ಇವೆಲ್ಲ ಮಾಡೋಕ್ಕಾಗೋದಿಲ್ಲ. ಅದು ಅಲ್ಲದೆ ಅವ್ರು ಮಾತಾಡೋ ಮಾತು ನೋಡಿದ್ರೆ ನಾನೇನು ಮುಟ್ಟಿಸ್ಕೊಂಡ್ರೆ ಏನು ರೋಗ ಬರ್ತದ? ನಂಗೇನು ಕಾಯಿಲೆ ಆಯ್ತಾ ಯಾವ್ದಾರ? ನನ್ನ ಕೈಯಾಗ ಮುಟ್ಟಿಸ್ಕೊಂಡ್ರೆ ಏನಾಯ್ತದೆ? ಅಷ್ಟೇ ನಾನು ಕಿಲಿನಿಲ್ಲ, ಇವರೋ ಒಬ್ಬರೇ ಕಿಲಿನಿರೋದ? ನಾನು ಕಿಲಿನಾಗೆ ಇರೋದು. ನನ್ನ ಮನಸ್ಸು ಶುದ್ಧವಾಗೈತಿ, ನಾನು ಶುದ್ಧವಾಗೇ ಇದ್ದೀನಿ, ನನ್ನ ನಾಲ್ಗಿನೂ ಶುದ್ಧವಾಗೇ ಐತಿ. ಇವರು ಮನಸ್ಸನ್ನ ಕೊಳಕಾಗಿ ಇಟ್ಕೊಂಡ್ಬಿಟ್ಟು ನಂಗೆ ಹೇಳ್ತವ್ರೆ ಮರೆ ನೀವು ಮಾಡಂದ್ರು ನಾ ಮಾಡೋಕ್ಕಿಲ್ಲ. ಯೋ ರತ್ನ ಹಿಂಗ ಮಾತಾಡೋದು? ಮನಿ ಯಜಮಾನಿ ಕಾಲು ಮುರ್ಕೊಂಡು ಬಿದ್ದಾಗ ಮನಿ ಕೆಲಸದಕ್ಕೆ ಕಾಲು ಕೈಯೆಲ್ಲ ಮಾತಾಡ್ತಾಳ. ಅತ್ತಿಯರ ನೀವು ಬೇರೆ ಎಲ್ಲರ ಏನಾರ ವ್ಯವಸ್ಥೆ ಮಾಡೋದು ಒಳ್ಳೇದು. ಅಯ್ಯೋ ಹಡಿಬಿಟ್ಟು ಅಲ್ಲೇ ಅತ್ತೆ, ಅದಕ್ಕೆ ನನ್ನ ಕೈ ಕಾಲು ಲಕ್ವಾ ಹೊಡೆದಿಲ್ ಬಿದ್ದೀನಿ. ನನ್ನ ಕೈ ಒಂದು ಸೇವೆ ಮಾಡೋಕ್ಕಾಗಲ್ಲ ಅನ್ಲೇ ನನ್ನ ಅತ್ತೆ. ಹಿಂಗಾಗಬಾರ್ದಾಗಿತ್ತು ನಿಮಗೆ. ನಾನಾರ ಮಾಡೋಣ ಅಂದರೆ ನನ್ನ ಕೈಯಾಗ ಆಗಲ್ಲ. ಏನು ಮಾಡ್ತೀರಿ? ನಿಮ್ಮ ಮೊಮ್ಮಗಳು ಒಳಗಿರಕ್ಕೆ ಬ್ರೇಕ್ ಡ್ಯಾನ್ಸ್ ಮಾಡ್ತಾಳೆ. ಮತ್ತು ನನ್ನ ಕೈಲಿ ಆಗಲ್ಲ ಅತ್ತೆ. ಇಂಥ ಟೈಮ್ನಾಗ ನಿಮ್ಮನ್ನು ನೋಡಕ್ಕೆ ಬೇಜಾರಾಕೈತಿ. ನಮ್ಮಪ್ಪ ನಾನು ಕರ್ಕೊಂಡೋಗಿ ಅಲ್ಲೇ ಇಟ್ಕೋತೀನಿ ಅಂದಾನ. ನನ್ನ ತವ್ರ ಮನೆಗೆ ಹೋದೆ, ಚಲೋನೇ ಆತ. ಇಲ್ಲ ಅಂದರೆ ಅಷ್ಟೇ ಹೇಳಿದ್ದೆ. ಓ ಈಗ ಅಲ್ಲೋಗಿ ನಮ್ಮವನ್ ತಲೆ ಮ್ಯಾಗ ಕುಂದ್ರೆ ಪ್ಲಾನ್ ಐತಾ? ಆತ ನಮ್ಮವನ್ ಗತಿ ಮುಗಿತಂಗಾರ. ಒಟ್ಟು ಅತ್ತಿ ನಮ್ಮವನ್ ನೆಮ್ಮದಿಯಾಗಿರಾಕಂತ್ರು ಬಿಡಕ್ಕೆ ಹೋಗ್ಬೇಡ ನೀನು. ಅಲ್ಲ ಹಡಿಬಿಟ್ಟಿ, ಅಲ್ಲ ಬಾರಿ ಇದಿ ಬಿಡ ನೀನು. ಅಲ್ಲ ಮತ್ತೆ ನಮ್ಮ ಅಪ್ಪನ ಮನೆಗೆ ಹೋಗ್ಲೇ ಬೇಡ ನಾನು? ಹೋಗತ್ತಿ ನಿಮ್ಮ ಅಪ್ಪಗೆ ಹೇಳು ಕೆಲಸದವ್ರನ್ನ ಇಡು ಅಂತೇಳಿ. ನಮ್ಮವನ್ ಕಡೆ ಎಲ್ಲ ಕೆಲಸ ಮಾಡ್ಸಕತ್ರ ಪಾಪ ನಮ್ಮವ್ಗೆ ಎಷ್ಟು ತ್ರಾಸ ಆಕೈತಿ. ಓಹೋ ನಾ ಇದು ವಿಚಾರ ಮಾಡ್ಬೇಕಲ್ಲ. ನೀನು ಹಂಗಾರೆ ನಿಮ್ಮ ಅಪ್ಪಗೆ ಹೇಳು, ಅಪ್ಪ ನಂಗೆ ಬೇರೆ ಯಾವ್ದಾರು ಕೆಲಸದವ್ರನ್ನ ಇಟ್ಟರೆ ಬರ್ತೀನಿ ಅಂತ. ನಾನೀಗ ಡೆಲಿವರಿಗೆ ಹೋದೆ ಅಂದರೆ ನಮ್ಮವ್ವ ನನ್ನ ಮಾಡ್ಬೇಕು, ಆಮೇಲೆ ನಿನ್ನೂ ನೋಡ್ಕೋಬೇಕನ ಪಾಪ. ಅದು ಅಲ್ಲದೆ ನೀನೇನು ಸ್ವಲ್ಪ ಕಾಟ ಕೊಟ್ಟಿಯಾ ನಮ್ಮವ್ಗ?
ಕುಂದ್ರಾಕು ನಿಂದ್ರಾಕು ನೆಮ್ಮದಿ ಇಲ್ದಂಗ್ ಮಾಡಿದ್ದಂತೆ. ಎಲ್ಲ ಗೊತ್ತು ನನಗೆ. ಈಗ ನೋಡು ನಮ್ಮ ಅವ್ವನೇ ಏನೋ ಮಾಡ್ಬೇಕು. ಈಗ ನಮ್ಮ ಅವ್ವನೇ ಒಂದ್ ಕಪ್ ಚಾ ಕೊಡ್ಬೇಕು, ಆ ಪರಿಸ್ಥಿತಿ ಬಂದೈತಿ. ಯವ್ವ ದೇವ್ರೆ, ಈ ಅಡಿಬಿಟ್ಟಿ ಮಾತ್ನಾಗೆ ಚುಚ್ಚಿ 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 ಸಾಯಿಸ್ತಾಳಪ್ಪ. ಹೋಗ್ಲಿ ಬಿಡತ್ತಿನ, ಮಾತಾಡೋದಿಲ್ಲ. ಈಗ ಅದೆಲ್ಲ ಹೋಗ್ಲಿ, ನಿಮ್ಗೆ ಆಮೇಲೆ ಮಾತಾಡ್ತೀನಿ. ಬಾ, ಈಗ ಮೊದ್ಲು ನನ್ನ ಕರ್ಕೊಂಡು ಒಳಗೆ ಹೋಗಿ ಮನಗಿಸ್ಬಾ ನನ್ನ. ಇದು ಸ್ನಾನಕ್ಕೆ ನೀರು ತೋಡು, ನಂಗೆ ಜಳಕ ಮಾಡ್ಲಾರ್ದ ಇರಕ್ಕಾಗಲ್ಲ. ರತ್ನ, ಜಳಕಕ್ಕೆ ನೀರಾರ ಹಾಕ ಬಚ್ಚಲಕ್ಕ. ಹೋಗ್ಕಣಕ್ಕ, ನೀರು ಹಾಕ್ತೀನಿ. ಅತ್ತೇರ ಒಂದು 2 ನಿಮಿಷ ತಡ್ರಿ, ಜಳಕಕ್ಕೆ ನೀರು ಹಾಕ್ತಾಳ, ಕರ್ಕೊಂಡು ಹೋಗಿ ಬಚ್ಚಲ ಮನೆ ಕುಂದಿರ್ಸ್ತೀನಿ. ಕುಂದಿರ್ಸಿದ್ರೆ ಒಂದ ಕೈಯಾಗ ಸೋಪ್ ಹಚ್ಕೊಂಡು ಒಂದ ಕೈ ನೀರು ಹಾಕೊಳಕತ್ತಿತ್ತೆ. ಸೋಪ್ ಬೇಕಾದ್ರೆ ನಾ ಹಚ್ಕೊಂತೀನಿ, ನೀರು ನೀನೇ ಹಾಕು. ಆಮೇಲೆ ಅರ್ಬಿ ಅಲ್ಲಿ ಬಲಂಗ ಕಡೆ ಅದಾವು, ಹೋಗಿ ನಂಗೆ ಹಾಕೊಳಕ್ ಬೇರೆ ಜೊತೆ ಒಂದು ಜೊತೆ ಅರ್ಬಿ ತಂದಿಡು. ಯಪ್ಪ ದೇವ್ರೇ, ನಂಗೆ ಸಾಕಾಗಿ ಹೋಗತ್ತೆ ನಿನ್ನ ಸೇವೆ ಮಾಡೋಷ್ಟೊತ್ತಿಗೆ. ಹಿಂಗಾಗಿ 2-3 ದಿನ ತಣ್ಣಗೆ ಹೋಗಿದ್ದೆ ನಾನು. ಅಲ್ಲ, ಇವೆಲ್ಲ ಸ್ವಸ್ತ್ಯಾರ. ಅತ್ತಿಗೆ ಹಿಂಗಾದಾಗ ಒಂದಿಟ್ಟು ಕಣ್ಣಿಟ್ಟು ನೋಡ್ಕೋಬೇಕು ಅನ್ನೋದೇ ಇಲ್ಲ. ಅಲ್ಲತ್ತಿ, ನೀನ್ ನಿಮ್ಮತ್ತಿ ನೋಡ್ಕೊಂಡ್ರಲ್ಲ, ಇನ್ನೊಬ್ರು ನೀನ್ ನೋಡ್ಕೊಳ್ಳೋದು. ನೀನ್ ನಿಮ್ಮತ್ತಿಗೆ ಏನೇನ್ ಮಾಡಿದ್ ನೆನ್ಪು ಮಾಡ್ಕೊ. ಮಂಗಳೇ, ನಾಯಿ ಆಟಕ್ಕಿಲ್ಲ. ವಾ, ಈ ಹಡಿಬಿಟ್ಟಿ ಮಂಗಳೇ ಅಂತರೂ ನನ್ನ ತಲೆ ಹಿಡಿಸ್ಯಾಳ. ನೋಡವಾ ಕಸ್ತೂರಿ, ನಮ್ಮ ಗಂಗಾಗ ಆರಾಮಿಲ್ಲೀಗ ಸದ್ಯದ ಮಟ್ಟಿಗೆ. ಏನ ಡಾಕ್ಟ್ರು ಒಂದು 2-3 ತಿಂಗಳಾರ ಬೇಕು ಆಕಿ ಸರಿ ಹೋಗಕ್ಕ ಅಂತ ಹೇಳ್ಯಾರ. ಅದು ಎಷ್ಟು ದಿನ ಆಕೈತ ಗೊತ್ತಿಲ್ಲ. ಯಾಕಂದ್ರೆ ಅದು ಔಷಧಿ ಏನ ಗುಳಿಗೆ ಏನೋ ಕೊಟ್ಟಾರ, ಅವು ಪಾರ್ಶಿ ಅಲ್ಲ. ಈ ಲಕ್ವ ಹೊಡೆದ್ಮೇಲೆ ಅವು ಕೈಕಾಲು ನೆಟ್ಗಾಗಕ್ಕೆ ಭಾಳ ದಿನ ಬೇಕು. ನೆಟ್ಗಾದ್ರೂ ಮೊದ್ಲಿನಂಗೆ ಆಗಲ್ಲ, ಅಷ್ಟೊಂದು ಸಲೀಸಾಗಿ ಇರಾಕು ಆಗಲ್ಲ ಅಂತ ಹೇಳ್ಯಾರ. ಈಗ ಆಕಿಗೆ ಅಲ್ಲೇ ನೋಡ್ಕೊಳ್ಳೋರು ಯಾರೂ ಇಲ್ಲ. ಇಲ್ಲಿಗೆ ಕರ್ಸ್ಕೊಂಬರೋಣ ಅಂತ ಮಾಡೀನಿ. ಇಲ್ಲಿಗೆ ಕರ್ಸನವ. ಅಲ್ಲ ಮಾವ, ಇಲ್ಲಿಗೆ ಕರ್ಸನ ಅಂತೀರಿ, ನೋಡ್ಕೊಳ್ಳೋರು ಯಾರು ಬೇಕಲ್ಲ. ನನಗೆ ಕುಂತಲೆ ಎಲ್ಲ ಚಾಕ್ರಿ ಮಾಡಕ್ಕೆ ಆಗ್ಬೇಕಲ್ಲ. ಬೇಡವ, ನೀ ನೋಡ್ಕೊಳ್ಳೋದೇನು ಬೇಡವ, ಯಾರನ್ನಾರ ಕೆಲಸದಾರ ನೀಡೋಣ ಅಂತ. ಮಾವ ಆಗಲ್ಲ, ಯಾರನ್ನಾರ ಕೆಲಸದವ್ರು ನೋಡ್ರಿ ನೀವು. ಯಾಕಂದ್ರೆ ಅತ್ತಿಯರು ಹೇಳ್ದಂಗೆ ಈಗ ಈ ಸ್ವಲ್ಪ ದಿನಕ್ಕೆ ಈಗ ಮಂಗಳ ಡಿಲಿವರಿಗೆ ಅಂತ ಬರ್ತಾಳ. ಅಕ್ಕಿದ್ ಮಾಡ್ಲೆ, ಮಕ್ಕಳು ಬಾಣೆತನ ಮಾಡ್ಲೆ, ನನಕ್ಕಿನ್ ನೋಡ್ಕೋಬೇಕ. ನನ್ನ ಕೈಲಿ ಆಗಲ್ಲ. ಆಯ್ತು ಬಿಡವ, ನೋಡ್ಕೊಳಕ್ ನಾ ಯಾರನ್ನಾರ ವ್ಯವಸ್ಥೆ ಮಾಡ್ತೀನಿ. ಮೊದಲು ನನ್ನ ಮಗಳು ಬರ್ತಾಳ ಕೇಳ್ತೀನಿ. ಪಾಪ ಆಕಿಗೆ ಈ ವಯಸ್ಸಕ್ಕೆ ಹಿಂಗೆ ಆಗಬಾರ್ದಾಗಿತ್ತು. ಅದು ಯಾಕಾಯ್ತು ಏನೋ. ಅಲ್ಲ ರೀ, ಈಗ ಈಕಿ ನೀರಾಕಲ್ಲಿ ಹೋಗ್ದಂಗೆ ಇಲ್ಲಿ ಬಂದು ಕುಂತ್ರೆ ಅಲ್ಲಿ ಮನೆ ಕಡೆ ಹೆಂಗೆ ಏನು ಎತ್ತ ಮಂಗಳನ್ ಸುಮ್ಮನೆ ಬಾ ಅಂತ ಹೇಳ್ಬಿಡ್ಲೆ. ಈ ಕುಬ್ಸ ಒಂದು ಮಾಡ್ಬೇಕಿತ್ತಕ್ಕಿದು. ಒಂದು 5 ಮಂದಿ ಕರೆಸಿ ಸಂಕ್ಷಿಪ್ತ ಭಾಳ ಸಿಂಪಲ್ ಆಗಿ ಮಾಡಿ ಮುಗಿಸ್ಬಿಡ್ರಿ. ನನ್ನ ಮಗಳಿಗೆ ಈ ಪರಿಸ್ಥಿತಿ ಆಗಿರೋ ಹೊತ್ನಾಗ ನಾನು ಜೋರಾಗಿ ದಾಮ್ ದೂಮ್ ಅಂತೇಳಿ ದರ್ದಾರಾಗಿ ಮಾಡಕ್ಕಾಕೈತನ? ಆಗಲ್ಲ. ಅದನ್ನ ಅಲ್ಲೇ ಹೇಳಿದ್ದೆ, ನಿನಗೆ ಹೇಳಕ್ ನೆನಪಾಗಿದ್ದಿಲ್ಲವ ನಾನು. ಕುಬ್ಸ ಎಲ್ಲ ಜೋರಾಗಿ ಏನು ಮಾಡಲ್ಲ, ಯಾಕಂದ್ರೆ ನನ್ನ ಮಗಳಿಗೆ ಆರಾಮಿಲ್ಲ. ಬಂದವರೆಲ್ಲರೂ ನೋಡಿ ನಗಂಗೆ ಆಗ್ಬಾರ್ದು ಮತ್ತೆ. ಅದಕ್ಕೆ ಯಾರ ಮುಂದೆ ಉಸುಲು ಹೊಡ್ಯಾಕ್ ಹೋಗ್ಬೇಡ್ರಿ. ಮತ್ತು ನೋಡಕ್ ಬರೋರು ಎಲ್ಲರೂ ಸುಮ್ಮನೆ ತಲಾಗ ಒಂದೊಂದು ಮಾತಾಡ್ತಾರ. ಕಸ್ತೂರಿ, ನಿಮ್ಮ ಅವ್ವಾರಿಗದು ಹೇಳಕ್ಕೆ ಹೋಗ್ಬೇಡ. ಏನ? ಸರಿ ಮಾವ, ನಾ ಯಾರ ಮುಂದೆ ಏನು ಹೇಳಕ್ಕೆ ಹೋಗೋದಿಲ್ಲ ತಗೋರಿ. ನಾ ಹೇಳಲಿಲ್ಲ ಅಂದರೆ ಅವ್ರಿಗೂ ಬರೋ ಚಿಂತೆನೂ ಇರೋದಿಲ್ಲ ಅಲ್ಲ. ಆದರೂ ಮಂಗಳ ಪಾಪ ಕುಬ್ಸ ಜೋರಾಗಿ ಆಕತಿ ಅಂತ ಖುಷಿಯಿಂದ ಇದ್ಲು. ಈಗ ಕುಬ್ಸ ಮಾಡತ್ತಿಲ್ಲ ಹಿಂಗೆ ಅಂದ್ರೆ ಆಕಿಗೆ ಬೇಜಾರಾಕೈತೋ ಏನೋ. ಅಲ್ಲವಾ, ಆಕಿಗೆ ಬೇಜಾರಾಕೈತಿ ಅಂತೇಳಿ ನಾನು ಕುಬ್ಸ ಮಾಡಿದ್ರೆ ನನ್ನ ಮಗಳಿಗೆ ಬೇಜಾರಾಗಲ್ಲ? ಅದು ಅಲ್ಲದೆ ಮನ್ಯಾಗ ಯಾರ ಮಕ್ಕದಾಗ ನಗು ಐತಿ ಹೇಳಿ ನೋಡೋಣ. ನನ್ನ ಮಗಳಿಗೆ ಹಿಂಗಾಗಿದ್ದಕ್ಕೆ ನಮ್ಗೆ ಭಾಳ ಬೇಜಾರಾಗೈತಿ. ಇಂಥ ಟೈಮ್ನಾಗ ನಾವು ನಕ್ಕೊಂತ ಫಂಕ್ಷನ್ ಮಾಡಕ್ಕಾಕತ್ತಿನ? ಕುಬ್ಸ ಬೇಕಾದ್ರೆ 2ನೇದಕ್ಕೆ ಇನ್ನೊಮ್ಮೆ ನೋಡೋಣಂತೆ, ಈಗ ಆಗಲ್ಲ. ಸರಿ ಮಾವ, ಆದರೂ ಪಾಪ ಮಂಗಳ ಎಷ್ಟು ಆಸೆ ಇಟ್ಕೊಂಡಿದ್ಲು. ಆಕಿಗೆ ಬೇಜಾರಾಕೈತಿ ಮಾತ್ರ. ಬೇಜಾರಾಗ್ಬೇಡ ಅಂತ ಹೇಳು. ಏನ ಇನ್ನೂ ಬಿಡಪ್ಪ, ನನ್ನ ಮಗಳಿಗೆ ಆಗಿ ಭಾಳ ದಿನ ಆಗೈತಿ. ವರ್ಷಂಗಟ್ಲೆ ತಿಂಗಳಂಗಟ್ಲೆ ಆಗೈತಿ ಅಂದ್ರೆ ಒಂದು ಮಾತು. ಆಗ 4 ದಿನ ಆಗಿಲ್ಲ, ಇನ್ನೊಂದು ವಾರ ಕುಬ್ಸ ಇಟ್ಕೊಂಡ್ರೆ ನೋಡಿದ್ ಮಂದ್ಯಾರ ಏನಂತಾರ? ಅಲ್ಲ, ಇವ್ರು ಮನಿಯೊಳಗೆ ಹಿಂಗಾಗೈತಿ, ಕುಬ್ಸ ಮಾಡ್ಕೊಂತ ಆರಾಮ್ ಖುಷಿಯಿಂದ ಅದಾರಲ್ಲ ಎಲ್ಲರೂ ಅಂತೇಳಿ ಅವರೇ ಆಡ್ಕೊಂಡಾಗ್ತಾರ, ಗೊತ್ತನ? ಅದು ಅಲ್ಲದೆ ಬಂದ ಕೂಸದೊಳಗ ನನ್ನ ಮಗಳಿಗೆ ಓಡಾಡಕತ್ತೆ ಏನ ಬಂದ್ ಮಂದಿ ಮಾತಾಡ್ಸಿ ವಿಚಾರಿಸ್ಕೊಳಕತ್ತ? ಹೇಳಿ ನೋಡೋಣ. ಆಗಲ್ಲ. ಇಷ್ಟೆಲ್ಲ ಇರೋವಾಗ ನಾ ಹೆಂಗ್ ಮಾಡಕತ್ತೈತಿ? ಪಾಪ ನನ್ನ ಮಗಳು ಅದೆಷ್ಟು ದುಃಖ ಪಡ್ತೈತೆ ಏನೋ. ಅದಕ್ಕೆ ನನ್ನ ಮಗಳ ಮನ್ಸಿಗೆ ನೋವು ಆಗಕ್ಕೋಸ್ಕರ ಆದ್ರೂ ನೋವು ಅಕ್ಕತಿ, ಅದಕ್ಕೆ ನಾ ಮಾಡುದಿಲ್ಲ. ಅದು ಅಲ್ಲದೆ ಮಗನಾರ ಹೆಂಗ್ ಖುಷಿಯಿಂದ ಇರ್ತಾನ? ಅವನಿಗೂ ಅವ್ರ ಅವ್ ಹಿಂಗಾತು ಅಂತೇಳಿ ಬೇಜಾರಾಗಿಲ್ಲ. ಗಂಡಗ ಎಲ್ಲ ಮನಿನೇ ಒಂಥರ ಕಳ್ಕೊಂಡಂಗ ಆಗೈತಲ್ಲೇ, ಗೊತ್ತನ? ನೋಡ್ಬೇಕು ನೀ ಅವ್ರ ಮಕ್ಕದಾಗ ಎಷ್ಟು ಬೇಜಾರ್ನಾಗ ಅದಾರ ಅಂತೇಳಿ. ಸರಿ ಆಯ್ತು ಮಾವ, ನೀವು ಹೇಳ್ದಂಗೆ ಆಗ್ಲಿ ಹಂಗಾರ. ನಿನ್ ತವ್ರ ಮನೆಯವ್ರಿಗೂ ಹೇಳ್ಬಿಡು, ಜೋರೇ ಕುಬ್ಸ ಗಿಬ್ಸ ಮಾಡಾಕತ್ತಿಲ್ಲ, ಯಾರು ಬರೋದ್ ಬೇಡ ಅಂತ.